ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 16,719 ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಕಳೆದ ವಾರ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿ 200 ಡೇ 50 ಡೇ ಮೂವಿಂಗ್ ಆವರೇಜ್ ನ ಮೇಲೆ ಈಗ ಟ್ರೇಡ್ ಮಾಡ್ತಿದೆ. ನಿಫ್ಟಿಯ ಇಮಿಡಿಯೇಟ್ ಸಪೋರ್ಟ್ ಇರೋದು 200 ಡೇ ಮೂವಿಂಗ್ ಆವರೇಜ್ 16,521 ಲೆವೆಲ್ ಹತ್ರ. ಅಪ್ ಟ್ರೆಂಡ್ ಅನ್ನ ನಾವು ಗಮನಿಸಿದಾಗ 16,800 ನಿಫ್ಟಿಗೆ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಸೊ ಆ ಲೆವೆಲ್ಸ್ ಅನ್ನ ನಿಫ್ಟಿ ಕ್ರಾಸ್ ಮಾಡಿದ್ರೆ 17,000 ನಿಫ್ಟಿ ರೀಚ್ ಆಗೋದು ನಮಗೆ ಕಾಣಿಸಬಹುದು. MACD ಅಲ್ಲಿ ಗಮನಿಸಿದಾಗ MACD ಅಲ್ಲಿ ಬುಲ್ಲಿಶ್ ಸಿಗ್ನಲ್ಸ್ ಇನ್ನೂ ಕೂಡ ಸಿಗ್ತಾ ಇದೆ. ಸೊ MACD ಲೈನ್ ಸಿಗ್ನಲ್ ಲೈನ್ ನ ಮೇಲ್ಗಡೆನೆ ಟ್ರೇಡ್ ಆಗ್ತಾ ಇದೆ. ಹಾಗೆ ನಾವು RSI ಗಮನಿಸಿದಾಗ RSI ಕೂಡ 70 ಲೆವೆಲ್ ಹತ್ರ ಇದೆ. ಸೊ ಆಲ್ಮೋಸ್ಟ್ ಓವರ್ ಬಾಟ್ ಝೋನ್ ಅಲ್ಲಿ ನಮಗೆ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. ಸೊ ಯಾವಾಗ RSI 70 ಲೆವೆಲ್ ನ ಕ್ರಾಸ್ ಮಾಡಿತ್ತು ಆಗೆಲ್ಲ ನಮಗೆ ನಿಫ್ಟಿಯಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ಕೂಡ ನೀವು ಗಮನಿಸಬಹುದು, ಈ ಒಂದು ಪಾಯಿಂಟ್ ಅಲ್ಲೂ ಕೂಡ ನೀವು ಗಮನಿಸಬಹುದು. ಸೊ ಈ ಒಂದು ಲೆವೆಲ್ಸ್ಗೆ ನಿಫ್ಟಿ ಹೋದಾಗೆಲ್ಲ ಅಲ್ಲಿ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ನ ಕ್ರಿಯೇಟ್ ಮಾಡ್ತಿದೆ. ಸೊ ಅಲ್ಲಿಂದ ನಮಗೆ ಮಾರ್ಕೆಟ್ ನಲ್ಲಿ ಮತ್ತೆ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮತ್ತೆ ನಿಫ್ಟಿಯ RSI ಅದೇ ಝೋನ್ ಹತ್ರ ಕಾಣಿಸ್ತಿದೆ. ಸೊ ಈಗ 70 ಲೆವೆಲ್ ಅಲ್ಲಿ ನಿಫ್ಟಿಯ RSI ಇದೆ. ಸೊ ನೋಡ್ಬೇಕಾಗುತ್ತೆ ಇಲ್ಲಿಂದ ಮತ್ತೆ ಏನಾದ್ರೂ ಮಾರ್ಕೆಟ್ ರಿಟ್ರೇಸ್ ಆಗುತ್ತಾ ಅಂತ. ಶುಕ್ರವಾರದ ದಿನ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸ್ಟಾರ್ಟ್ ಇತ್ತು. ಅದಾದ್ಮೇಲೆ ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗಿದೆ. 0.5% ಡೌನ್ ಸೈಡ್ ಅಲ್ಲಿ ಡೌ ಜೋನ್ಸ್ ಕ್ಲೋಸ್ ಆಯಿತು. ಹಾಗೆಯೇ SGX ನಿಫ್ಟಿಯಲ್ಲೂ ಕೂಡ ನಮಗೆ 0.5% ನ ಡೌನ್ ಸೈಡ್ ಕಾಣಿಸಿದೆ. 16,634ರಲ್ಲಿ SGX ನಿಫ್ಟಿ ಕ್ಲೋಸ್ ಆಗಿದೆ. ಸೊ ನಾಳೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿಯಲ್ಲಿ ಓಪನ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ನಿಫ್ಟಿಯ ಓಪನಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನ್ಯಾಸ್ಡ್ಯಾಕ್ US ನ IT ಇಂಡೆಕ್ಸ್ ಅಲ್ಲಿ ಕೂಡ 2% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಯುರೋಪಿಯನ್ ಮಾರ್ಕೆಟ್ಸ್ ಗಳು ಫ್ಲಾಟ್ ಆಗಿ ಕ್ಲೋಸ್ ಆಗಿದಾವೆ. ಸೊ ಮುಂದಿನ ವಾರ ಮಾರ್ಕೆಟ್ಗೆ ಇರುವಂತಹ ಮೇಜರ್ ಹರ್ಡಲ್ ನಾವು ಗಮನಿಸಿದಾಗ US ನ ಫೆಡ್ ಮೀಟಿಂಗ್ 26 ಮತ್ತು 27 ಮಂಗಳವಾರ ಮತ್ತು ಬುಧವಾರ ನಮಗೆ ಫೆಡ್ ನ ಮೀಟಿಂಗ್ ನಡೆಯುವುದು ಕಾಣಿಸುತ್ತೆ. ಸೊ ಫೆಡ್ 50 ರಿಂದ 75 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಬಹುದು ಅನ್ನುವಂಥ ನ್ಯೂಸ್ ಇದೆ. ಜೂನ್ ನಲ್ಲಿ ಇನ್ಫ್ಲೇಷನ್ 9.1% ನಷ್ಟು ಇತ್ತು. ಸೊ ಆ ಒಂದು ಇನ್ಫ್ಲೇಷನ್ ನ ಡೇಟಾವನ್ನ ಗಮನಿಸಿದಾಗ 100 ಬೇಸಿಸ್ ಪಾಯಿಂಟ್ ಅಂದ್ರೆ 1% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ಗಳು ಕೂಡ ಕೆಲವೊಂದಿಷ್ಟು ಅನಲಿಸ್ಟ್ಗಳ ಕಡೆಯಿಂದ ಬಂದಿದೆ. ನೋಡಬೇಕಾಗುತ್ತೆ ಫೆಡ್ ನ ಮೀಟಿಂಗ್ ನಲ್ಲಿ ಯಾವ ರೀತಿಯ ಡಿಸಿಷನ್ಸ್ ಬರುತ್ತೆ ಅಂತ. ಹಾಗೆ US ನ Q2 ನ GDP ಡೇಟಾ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್ ನಿಂದ, ಬಟ್ US ನಲ್ಲಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಜನವರಿಯಲ್ಲೇ ಆಗುತ್ತೆ. ಸೊ ಒಂದು ಕಾರಣದಿಂದ Q2 ಅಂದಾಗ ಏಪ್ರಿಲ್ ಮೇ ಜೂನ್ ನ ತಿಂಗಳುಗಳು ಆಗಿರುತ್ತೆ. ಸೊ Q2 GDP ಡೇಟಾ ಕೂಡ ಬರುತ್ತೆ. ಹಾಗೆ ಎಂಪ್ಲಾಯ್ಮೆಂಟ್ ಡೇಟಾ ಕೂಡ ಬರುತ್ತೆ. ಸೊ ಇದು IT ಸೆಕ್ಟರ್ ನ ಸ್ಟಾಕ್ ಗಳಿಗೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಹೋದಾಗ IT ಸೆಕ್ಟರ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ US ನ IT ಇಂಡೆಕ್ಸ್ ಆಗಿರುವಂತಹ ನ್ಯಾಸ್ಡ್ಯಾಕ್ ಕೂಡ ಮುಂದಿನ ವಾರ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೈಕ್ರೋಸಾಫ್ಟ್, ಗೂಗಲ್, ಫೇಸ್ಬುಕ್, ಆಪಲ್ ಹಾಗೆಯೇ ಅಮೆಜಾನ್ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಗಳನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಎಲ್ಲ ಕಂಪನಿಗಳ Q2 ರಿಸಲ್ಟ್ ಬರುತ್ತೆ. ಸೊ ಆ ರಿಸಲ್ಟ್ ಕೂಡ ನ್ಯಾಸ್ಡ್ಯಾಕ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನ್ಯಾಸ್ಡ್ಯಾಕ್ ಪಾಸಿಟಿವ್ ಇದ್ದಾಗೆಲ್ಲ ಇಂಡಿಯನ್ IT ಸೆಕ್ಟರ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ US ನ ಜಾಬ್ ಡೇಟಾ ಏನಿದೆ 28ನೇ ತಾರೀಕು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ US ನ ಫೆಡ್ ಇಂಟ್ರೆಸ್ಟ್ ರೇಟ್ ಹೈಕ್ 27ಕ್ಕೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಟ್ರೇಡಿಂಗ್ ಡೇನ ನಾವು ಗಮನಿಸಿದಾಗ ಗುರುವಾರ 28. ಸೊ ಆ ದಿನ ನಮಗೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ಸೊ ನೋಡಬೇಕಾಗುತ್ತೆ ಮಾರ್ಕೆಟ್ ಈ ಎಲ್ಲ ಡೇಟಾಗಳಿಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು ಮೇಜರ್ ಇವೆಂಟ್ ಇಂಡಿಯಾದ ಕಂಪನಿಗಳ Q1 ನ ರಿಸಲ್ಟ್. ಸೊ 200ಕ್ಕೂ ಹೆಚ್ಚಿನ ಕಂಪನಿಗಳು ಮುಂದಿನ ವಾರ ತಮ್ಮ ರಿಸಲ್ಟ್ ಗಳನ್ನ ಡಿಕ್ಲೇರ್ ಮಾಡ್ತಾರೆ. ಮೇಜರ್ ರಿಸಲ್ಟ್ಸ್ ಗಳನ್ನ ನಾವು ಗಮನಿಸಿದ್ರೆ HDFC ಲಿಮಿಟೆಡ್ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಟಾಟಾ ಮೋಟಾರ್ಸ್ ನ ರಿಸಲ್ಟ್ ಕೂಡ ನೆಕ್ಸ್ಟ್ ವೀಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ITC, L&T ಕೂಡ ತಮ್ಮ ರಿಸಲ್ಟ್ ಅನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಡಿಕ್ಲೇರ್ ಮಾಡ್ತಿದ್ದಾರೆ. ಏಷ್ಯನ್ ಪೇಂಟ್ ಮತ್ತೆ ಬಜಾಜ್ ಫೈನಾನ್ಸ್ ಕೂಡ ರಿಸಲ್ಟ್ಸ್ ಗಳನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ನಿಫ್ಟಿ 50 ಸ್ಟಾಕ್ ಗಳ ರಿಸಲ್ಟ್ಸ್ ಆಗಿರುತ್ತೆ. ಇದೇ ರೀತಿಯಲ್ಲಿ 200ಕ್ಕೂ ಹೆಚ್ಚಿನ ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ಈ 5 ರಿಂದ 6 ಕಂಪನಿಗಳ ರಿಸಲ್ಟ್ಸ್ ಗಳು ಕೂಡ ನಿಫ್ಟಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಾರದಲ್ಲಿ FIIs ನೆಟ್ ಬೈಯರ್ಸ್ ಆಗಿದ್ದಾರೆ. 4,000 ಕೋಟಿಗೂ ಹೆಚ್ಚಿನ ಅಮೌಂಟ್ ನ ಶೇರ್ ಗಳನ್ನ FIIs ಬೈ ಮಾಡ್ಕೊಂಡಿದ್ದಾರೆ. ಸೊ ಜುಲೈಯಲ್ಲಿ FII ಸೆಲ್ಲಿಂಗ್ 10,000 ಕೋಟಿಯಷ್ಟು ಇತ್ತು. ಸೊ ಕಳೆದ ವಾರದಲ್ಲಿ ಅವರು 4,000 ಕೋಟಿಯಷ್ಟು ಅಮೌಂಟ್ ನ ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ರಿಂದ ಸೊ ಈಗ ಟೋಟಲ್ ಸೆಲ್ಲಿಂಗ್ ನಮಗೆ 6,400 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ವೀಕ್ ಗಳಲ್ಲೂ ಕೂಡ FII ಕಡೆಯಿಂದ ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಜುಲೈಯಲ್ಲಿ FIIs ನೆಟ್ ಬೈಯರ್ಸ್ ಕೂಡ ಆಗುವಂತ ಸಾಧ್ಯತೆಗಳು ಇರ್ತವೆ. ಸೊ ಯಾವಾಗೆಲ್ಲ FIIs ಕಡೆಯಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಆಗೆಲ್ಲ ಇಂಡಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ರೀತಿಯಲ್ಲಿ ವೈಸ್ ವರ್ಷ ಕೂಡ ನಿಜಾನೇ. ಏನಕ್ಕೆಂದ್ರೆ FII ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ DIIs ಎಷ್ಟೇ ಬೈ ಮಾಡ್ಕೊಂಡ್ರು ಮಾರ್ಕೆಟ್ ಅನ್ನ ಸ್ಟೇಬಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ US ಡಾಲರ್ ನ ಮುಂದೆ ಇಂಡಿಯನ್ ರುಪಿ 80 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಗಳು ಕೂಡ ಸ್ಟೇಬಲ್ ಆಗಿ ಟ್ರೇಡ್ ಆಗ್ತಿದೆ. ಸೊ ಗೋಲ್ಡ್ ಅಲ್ಲೂ ಕೂಡ ಅಷ್ಟೊಂದು ಒಳ್ಳೆ ಮೊಮೆಂಟಮ್ ಇಲ್ಲ. ಕಾಮೋಡಿಟಿ ಪ್ರೈಸಸ್ ಗಳು ಕೂಡ ಸೆಟಲ್ ಆಗಿದಾವೆ. ಸೊ ಇಂಡಿಯನ್ ರುಪಿ 78 ರಿಂದ 80 ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗುವಂತ ಭರವಸೆ ಇರುತ್ತೆ. ಹಾಗೆ ಫೆಡ್ ನ ಮೀಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 1% ಇಂಟ್ರೆಸ್ಟ್ ರೇಟ್ ಏನಾದರೂ ಜಾಸ್ತಿ ಆದ್ರೆ ಇಂಡಿಯನ್ ರುಪಿ ಕೂಡ 81 ರಿಂದ 82 ರೂಪಾಯಿಯ ಲೋಗಳನ್ನ ಟಚ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ.
ICICI ಬ್ಯಾಂಕ್ ತಮ್ಮ Q1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. Q1 ನಲ್ಲಿ ಪ್ರಾಫಿಟ್ 50% ಇಯರ್ ಆನ್ ಇಯರ್ ಗ್ರೋತ್ ಅನ್ನ ಕಂಡಿದೆ. ಈ ಕ್ವಾರ್ಟರ್ನಲ್ಲಿ ICICI ಬ್ಯಾಂಕ್ 6,905 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಅವರ ಲೋನ್ ಬುಕ್ ಕೂಡ ಅಷ್ಟೇ 21% ಗ್ರೋ ಆಗಿದೆ. ಯಾವುದೇ ಒಂದು ಬ್ಯಾಂಕ್ ಒಳ್ಳೆ ಒಂದು ಲೋನ್ ಗ್ರೋತ್ ಅನ್ನ ತೋರಿಸಿದಾಗ ಅವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅನ್ನ ನಾವು ಗಮನಿಸಿದಾಗ ಟೋಟಲ್ ಇನ್ಕಮ್ ಅನ್ನ ನೀವು ಗಮನಿಸಬಹುದು. ಕ್ವಾರ್ಟರ್ ಇಯರ್ ಆನ್ ಇಯರ್ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಎಕ್ಸ್ಪೆನ್ಸಸ್ ಗಳು ಕೂಡ ಹೆಚ್ಚಾಗಿದ್ದಾವೆ. 18,000 ಕೋಟಿಯ ಎಕ್ಸ್ಪೆನ್ಸಸ್ ಗಳನ್ನ ICICI ಬ್ಯಾಂಕ್ ತೋರಿಸಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಎಕ್ಸ್ಪೆನ್ಸಸ್ 17,000 ಕೋಟಿಯಷ್ಟು ಇತ್ತು. ಹಾಗೆ ಜೂನ್ 2021ರಲ್ಲಿ ಎಕ್ಸ್ಪೆನ್ಸಸ್ 15,500 ಕೋಟಿ ಇತ್ತು. ಸೊ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನು ನಾವು ಗಮನಿಸಿದಾಗ ಕಳೆದ ಕ್ವಾರ್ಟರ್ ನಲ್ಲಿ ಅಂದ್ರೆ ಮಾರ್ಚ್ 2022ರಲ್ಲಿ ಇವರ ಪ್ರಾಫಿಟ್ 7,000 ಕೋಟಿಯಷ್ಟು ಇತ್ತು. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ 6,900 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಕ್ವಾರ್ಟರ್ ನಮಗೆ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕಾಣಿಸಿದೆ. ಹಾಗೆ ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ NPA ಅನ್ನು ನೀವು ಗಮನಿಸಬಹುದು. ಸೊ ಇವರ ಬ್ಯಾಡ್ ಲೋನ್ಸ್ 0.7% ಇಳಿಕೆ ಆಗಿದೆ. ಅದೇ ನಮಗೆ ಕಳೆದ ವರ್ಷ ಜೂನ್ 2021ರಲ್ಲಿ ಇವರ ಬ್ಯಾಡ್ ಲೋನ್ಸ್ 1.16% ಇತ್ತು. ಹಾಗೆ ಮಾರ್ಚ್ 2022ರಲ್ಲಿ 0.76% ಇತ್ತು. ಈ ಕ್ವಾರ್ಟರ್ ನಲ್ಲಿ NPA ಕೂಡ ಕಮ್ಮಿ ಆಗಿದೆ. ಸೊ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ. ಹಾಗೆ ಇವರ ಡೆಪಾಸಿಟ್ ಗಳು ಕೂಡ ಜಾಸ್ತಿ ಆಗ್ತಿದಾವೆ. ಲೋನ್ ಗ್ರೋತ್ ಕೂಡ ಇದೆ. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ಅಂತಾನೆ ಹೇಳ್ಬೋದಾಗುತ್ತೆ. ICICI ಬ್ಯಾಂಕ್ ಅಲ್ಲೂ ಕೂಡ ಕಳೆದ ಒಂದು ವಾರದಿಂದ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. 800 ರೂಪಾಯಿ ಹತ್ರ ICICI ಬ್ಯಾಂಕ್ ಟ್ರೇಡ್ ಆಗ್ತಿದೆ. RSI ನಾವು ಗಮನಿಸಿದಾಗ 75ರ RSI ಕಾಣಿಸ್ತಿದೆ. ಸೊ ICICI ಬ್ಯಾಂಕ್ ಒಂದು ಓವರ್ ಬಾಟ್ ಝೋನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಕ್ವಾರ್ಟರ್ ಸ್ವಲ್ಪ ನಮಗೆ ಪ್ರಾಫಿಟ್ ನಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ. ಬಟ್ ಒಳ್ಳೆ ಒಂದು ರಿಸಲ್ಟ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದಾಗುತ್ತೆ. ಸೊ ನೋಡ್ಬೇಕಾಗುತ್ತೆ ನಾಳೆ ICICI ಬ್ಯಾಂಕ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ. ಹಾಗೆ ಮಾರ್ಕೆಟ್ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೆ ICICI ಬ್ಯಾಂಕ್ ಅಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗಬಹುದು. ಯೆಸ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 311 ಕೋಟಿಯ ಪ್ರಾಫಿಟ್ಸ್ ಅನ್ನ ಯೆಸ್ ಬ್ಯಾಂಕ್ ಈ ಒಂದು ಕ್ವಾರ್ಟರ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಯೆಸ್ ಬ್ಯಾಂಕ್ ತಮ್ಮ ರಿಸಲ್ಟ್ಸ್ ಅನ್ನ ಲ್ಯಾಕ್ಸ್ಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಟೋಟಲ್ ಇನ್ಕಮ್ ಅನ್ನು ನೀವು ಗಮನಿಸಬಹುದು. ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಜಾಸ್ತಿ ಆಗಿದೆ. 5,916 ಕೋಟಿಯಷ್ಟು ಟೋಟಲ್ ಇನ್ಕಮ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಎಕ್ಸ್ಪೆನ್ಸಸ್ ಗಳು ಕೂಡ ಜಾಸ್ತಿ ಆಗಿದೆ. ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಇಯರ್ ಆನ್ ಇಯರ್ ರೈಸ್ ಆಗಿದೆ. ಸೊ ಟೋಟಲ್ ಪ್ರಾಫಿಟ್ಸ್ ಅನ್ನು ನಾವು ಗಮನಿಸಿದಾಗ ನೆಟ್ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ 310 ಕೋಟಿಯಷ್ಟು ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ ಮಾರ್ಚ್ 2022ರಲ್ಲಿ 367 ಕೋಟಿಯ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು. ಹಾಗೆ ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 206 ಕೋಟಿ ಇತ್ತು. ಸೊ ಇಲ್ಲಿ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬ್ಯಾಂಕಿಂಗ್ ರಿಸಲ್ಟ್ಸ್ ಅನ್ನು ನಾವು ಗಮನಿಸಿದಾಗ NPA ನ ಕೂಡ ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ನೆಟ್ NPA ನ ನೀವು ಅಬ್ಸರ್ವ್ ಮಾಡಬಹುದು. ಜೂನ್ 2021ರಲ್ಲಿ ಇವರ ನೆಟ್ NPA 5.78% ಇತ್ತು. ಸೊ ತುಂಬಾನೇ ಜಾಸ್ತಿ NPA ಇದು. ಏನಕ್ಕೆ ಅಂದ್ರೆ ನೀವು ICICI ಬ್ಯಾಂಕ್ HDFC ಬ್ಯಾಂಕ್ ಅಲ್ಲಿ ಗಮನಿಸಿದಾಗ 1%ಗೂ ಕಮ್ಮಿ ನಮಗೆ NPA ಕಾಣಿಸುತ್ತೆ. ಬಟ್ ಯೆಸ್ ಬ್ಯಾಂಕ್ ನಲ್ಲಿ ಒಂದು ಫ್ರಾಡ್ ಆಗಿತ್ತು. ಆ ಒಂದು ಕಾರಣದಿಂದ ಇವರ ಬ್ಯಾಡ್ ಲೋನ್ಸ್ ಗಳು ಕೂಡ ಜಾಸ್ತಿ ಇದಾವೆ. ಬಟ್ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ. ಮಾರ್ಚ್ 2022ರಲ್ಲಿ ಇವರು 4.5% NPA ಡಿಕ್ಲೇರ್ ಮಾಡಿದ್ರು. ಈ ಒಂದು ಕ್ವಾರ್ಟರ್ ನಲ್ಲಿ NPA ಇನ್ನಷ್ಟು ಕಮ್ಮಿ ಆಗಿದೆ. 4.17% ಬ್ಯಾಡ್ ಲೋನ್ಸ್ ಗಳನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಈ ಕಂಪ್ಲೀಟ್ ಬ್ಯಾಡ್ ಲೋನ್ಸ್ ಏನಿದೆ 48,000 ಕೋಟಿ ಅರೌಂಡ್ ನ ಬ್ಯಾಡ್ ಲೋನ್ಸ್, ಇದನ್ನು ಅವರು ARCಗೆ ಮೂವ್ ಮಾಡ್ತಾರೆ. ಸೊ ARC ರಿಕವರಿ ಕೆಲಸವನ್ನ ಮಾಡಬೇಕಾಗುತ್ತೆ. ಯೆಸ್ ಬ್ಯಾಂಕ್ ನ ಬ್ಯಾಡ್ ಲೋನ್ಸ್ ಗಳು ARCಗೆ ಮೂವ್ ಆದ್ರೆ ಇವರ ಬ್ಯಾಲೆನ್ಸ್ ಶೀಟ್ ಕೂಡ ಕ್ಲೀನ್ ಆಗುತ್ತೆ. ಇನ್ಫೋಸಿಸ್ ನ ಕ್ವಾರ್ಟರ್ ರಿಸಲ್ಟ್ ಇವತ್ತು ಡಿಕ್ಲೇರ್ ಆಗಿದೆ. ರಿಸಲ್ಟ್ ಅನ್ನು ನೋಡೋದಕ್ಕೂ ಮುಂಚೆ ಅನಲಿಸ್ಟ್ಗಳ ಪ್ರಿಡಿಕ್ಷನ್ ಯಾವ ರೀತಿಯಲ್ಲಿ ಇದೆ ಅಂತ ನಾವು ಗಮನಿಸಿದಾಗ ಪ್ರಾಫಿಟ್ ಇಯರ್ ಆನ್ ಇಯರ್ 5.5ರಿಂದ 10% ಗ್ರೋ ಆಗ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಇನ್ಫೋಸಿಸ್ ಈ ಒಂದು ಕ್ವಾರ್ಟರ್ನಲ್ಲಿ 5,500ರಿಂದ 5,700 ಕೋಟಿ ಪ್ರಾಫಿಟ್ಸ್ಗಳನ್ನು ಡಿಕ್ಲೇರ್ ಮಾಡ್ಬೋದು ಅಂತ ಪ್ರಿಡಿಕ್ಷನ್ಸ್ ಇದೆ. ಸೊ ಆಕ್ಚುಯಲ್ ರಿಸಲ್ಟ್ಸ್ ಅನ್ನು ನಾವು ಗಮನಿಸೋದಾದ್ರೆ ಸೊ ಇಲ್ಲಿ ನೀವು ಕೇರ್ಫುಲ್ ಆಗಿ ರಿಸಲ್ಟ್ಸ್ ಅನ್ನ ಗಮನಿಸಬೇಕಾಗುತ್ತೆ. ಯೂಶಲಿ ಕಂಪನಿಗಳು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದಾಗ ಫಸ್ಟ್ ಕಾಲಮ್ ಈ ಕ್ವಾರ್ಟರ್ನ ರಿಸಲ್ಟ್ ಆಗಿರುತ್ತೆ. ಹಾಗೆ ಸೆಕೆಂಡ್ ಕಾಲಮ್ ಕಳೆದ ಕ್ವಾರ್ಟರ್ ಅಂದ್ರೆ ಮಾರ್ಚ್ 2022ರ ರಿಸಲ್ಟ್ಸ್ ಆಗಿರ್ತಿತ್ತು. ಬಟ್ ಇನ್ಫೋಸಿಸ್ ಇಲ್ಲಿ ರಿಸಲ್ಟ್ಸ್ ಅನ್ನ ಬೇರೆ ರೀತಿಯಲ್ಲಿ ಡಿಕ್ಲೇರ್ ಮಾಡುತ್ತೆ. ಸೊ ಜೂನ್ 2022 ಹಾಗೆ ಜೂನ್ 2021ರ ಡೇಟಾ ಕಾಣಿಸುತ್ತೆ. ಹಾಗೆ ನೀವು 4ನೇ ಕಾಲಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಇದು ಕಳೆದ ಕ್ವಾರ್ಟರ್ ಅಂದ್ರೆ 2022 ಮಾರ್ಚ್ ಕ್ವಾರ್ಟರ್ನ ಡೇಟಾ ಆಗಿರುತ್ತೆ. ಸೊ ಟೋಟಲ್ ರೆವೆನ್ಯೂನ ಗಮನಿಸಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ರೆವೆನ್ಯೂ ಜಾಸ್ತಿ ಆಗಿದೆ. 34,470 ಕೋಟಿ ರೆವೆನ್ಯೂನ ಇನ್ಫೋಸಿಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2021ರಲ್ಲಿ ಇವರ ರೆವೆನ್ಯೂ 32,000 ಕೋಟಿಯಷ್ಟು ಇತ್ತು. ಹಾಗೆ ಜೂನ್ 2021ರಲ್ಲಿ 27,896 ಕೋಟಿ ರೆವೆನ್ಯೂಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಟೋಟಲ್ ನೆಟ್ ಪ್ರಾಫಿಟ್ಸ್ ಅನ್ನು ನಾವು ಗಮನಿಸಿದಾಗ 5,362 ಕೋಟಿಯ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ ಮಾರ್ಚ್ 2022ರಲ್ಲಿ ಇವರ ಪ್ರಾಫಿಟ್ 5,695 ಕೋಟಿ ಇತ್ತು. ಸೊ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ 5.5% ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಆಗಿದೆ. 5,200 ಕೋಟಿಯ ಪ್ರಾಫಿಟ್ಸ್ ಅನ್ನ ಜೂನ್ 2021ರಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು.
ಸೊ ಈ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ 5,360 ಕೋಟಿ ಕಾಣಿಸ್ತದೆ. ಬಟ್ ಆನಲಿಸ್ಟ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 5,500 ಕೋಟಿಯಷ್ಟು ಪ್ರಾಫಿಟ್ಸ್ ಬರ್ಬೋದು ಅಂತ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇನ್ಫೋಸಿಸ್ ರೀಚ್ ಮಾಡಿಲ್ಲ. ಸೊ ಶುಕ್ರವಾರದ ಕ್ಲೋಸಿಂಗ್ ನಲ್ಲಿ ಇನ್ಫೋಸಿಸ್ 1.75% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. 1,506 ಪ್ರೈಸ್ ಅಲ್ಲಿ ಈಗ ಇನ್ಫೋಸಿಸ್ ಟ್ರೇಡ್ ಆಗ್ತಿದೆ. ರಿಸಲ್ಟ್ ಕೂಡ ಅನಲಿಸ್ಟ್ ಗಳ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಂದಿಲ್ಲ. ಸೊ ನೋಡ್ಬೇಕಾಗುತ್ತೆ ಈ ಒಂದು ರಿಸಲ್ಟ್ ನ ಎಫೆಕ್ಟ್ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಹಾಗೆ ಇನ್ಫೋಸಿಸ್ ಈ ಒಂದು ಕ್ವಾರ್ಟರ್ನಲ್ಲಿ ಯಾವುದೇ ರೀತಿಯ ಎಂಟ್ರಿಮ್ ಡಿವಿಡೆಂಡ್ಗಳನ್ನು ಕೂಡ ಡಿಕ್ಲೇರ್ ಮಾಡಿಲ್ಲ. ಸ್ಮಾಲ್ ಕ್ಯಾಪ್ನ ಐಟಿ ಕಂಪನಿ ಸೊನಾಟಾ ಸಾಫ್ಟ್ವೇರ್ 25ಕ್ಕೆ ತಮ್ಮ ಬೋರ್ಡ್ ಮೀಟಿಂಗ್ ಅನ್ನು ನಡೆಸ್ತಾರೆ. ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಅವರು Q1 ರಿಸಲ್ಟ್ಸ್ ಗಳನ್ನ ಕೂಡ ಅನೌನ್ಸ್ ಮಾಡ್ತಿದ್ದಾರೆ. ಹಾಗೆ ಬೋನಸ್ ನ ಬಗ್ಗೆ ಕೂಡ ಡಿಸ್ಕಷನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಇಲ್ಲಿ ಬೋನಸ್ ಶೇರ್ಸ್ ಗಳು ಕೂಡ ಇಶ್ಯೂ ಆಗಬಹುದು. ಸೊನಾಟಾ ಸಾಫ್ಟ್ವೇರ್ ಮೇಜರ್ ಆಗಿ ಒಂದು ಸರ್ವಿಸ್ ಪ್ರೊವೈಡರ್ ಕಂಪನಿ ಆಗಿರ್ತಾರೆ. ಸೊ ಐಟಿ ಸರ್ವಿಸಸ್ ಗಳನ್ನ ಇವರು ಪ್ರೊವೈಡ್ ಮಾಡ್ತಾರೆ. ಅನಾಲಿಟಿಕ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ಡೆವಲಪ್ಮೆಂಟ್, ಮ್ಯಾನೇಜ್ಮೆಂಟ್, ಮೊಬಿಲಿಟಿ, ಕ್ಲೌಡ್ ಈ ಎಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊನಾಟಾ ಸಾಫ್ಟ್ವೇರ್ ಆಲ್ರೆಡಿ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗಿದೆ. ಸೊ ನೀವು ಗಮನಿಸಬಹುದು ಕೋವಿಡ್ ನಂತರ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬಂದಿತ್ತು. 900 ರೂಪಾಯಿ ಪ್ರೈಸ್ ಅನ್ನು ಕೂಡ ಇದು ಟಚ್ ಮಾಡಿತ್ತು. ಅಲ್ಲಿಂದ ಈಗ ಸ್ವಲ್ಪ ಕರೆಕ್ಟ್ ಆಗಿದೆ. ಸೊ Q1 ನ ರಿಸಲ್ಟ್ ನಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಏನಕ್ಕೆ ಐಟಿ ಕಂಪನಿಗಳ ಮಾರ್ಜಿನ್ಸ್ ನ ಮೇಲೆ ಖಂಡಿತವಾಗ್ಲೂ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಆ ಒಂದು ಎಫೆಕ್ಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕಂಪನಿಗಳು ಬೋನಸ್ ಗಳನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ನಾಳೆ ನಮಗೆ ಗೊತ್ತಾಗುತ್ತೆ ಯಾವ ರೇಷಿಯೋದಲ್ಲಿ ಇವರು ಬೋನಸ್ ಗಳನ್ನ ಇಶ್ಯೂ ಮಾಡ್ತಿದ್ದಾರೆ, ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬಂದಿದೆ ಅಂತ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.